ವಿದ್ಯೆಯ ಗಿರೀಶಃ ಅಂತ. ಶಿವನ ಆರಾಧನೆ ಮಾಡಿದ್ರೆ ನಮ್ಗೆಲ್ಲರಿಗೆ ಅವ ವಿದ್ಯೆಯನ್ನು ಕೊಡ್ತಾನೆ ಅಂತ. ಮನಸ್ಸಿಗೆ ಅಭಿಮಾನಿ ದೇವತೆ ರುದ್ರ. ಹಾಗಾಗಿ ನಾಲೆಜ್ ಇಸ್ ಪವರ್ ಅಂತ ನಾವೆಲ್ಲರೂ ಹೇಳ್ತೇವೆ. ಆ ನಾಲೆಜ್ ಬರಬೇಕು ಅಂತ ಹೇಳಿದ್ರೆ ರುದ್ರನ ಅನುಗ್ರಹ ಬೇಕೇ ಬೇಕು. ಆದ್ರೆ ಯಾವ ನಾಲೆಜ್? ನಿಜವಾದ ನಾಲೆಜ್ ಯಾವುದು ಅಂತ ಕೇಳಿದ್ರೆ ಶಿವನೇ ನಮ್ಗೆ ಹೇಳಿದಾನೆ, ರಾಮ ಮಂತ್ರವ ಜಪಿಸೋ ಅಂತ. ಅಂದ್ರೆ ಆ ಪರಮಾತ್ಮನ ಆರಾಧನೆ, ಪರಮಾತ್ಮನನ್ನು ತಿಳ್ಕೊಳ್ಬೇಕು ನಾವು. ಆಗ ದೇವರಿಗೆ ಖುಷಿಯಾಗಿ ನಮಗೆ ಬೇಕಾದದನ್ನು ಕೊಡ್ತಾನೆ ಅಂತ. ಅದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ರುದ್ರನ ಅನುಗ್ರಹ ಬೇಕು. ಹಾಗಾಗಿ ಹರಿಯ ಮತವೇ ಹರನ ಮತ, ಹರನ ಮತವೇ ಹರಿಯ ಮತ ಅಂತ. ನಾವೆಲ್ಲರೂ ಈಗ ವೈಷ್ಣವರು, ವಿಷ್ಣು ಭಕ್ತರು ಅಂತ ಹೇಳ್ತೇವೆ. ಆದ್ರೆ ವಿಷ್ಣು ಭಕ್ತರು ಅಂತ ಹೇಳಿದಾಗ ಯಾರು ಮೊದಲಿಗೆ ನೆನಪಾಗುದು ಅಂತ ಕೇಳಿದ್ರೆ ರುದ್ರನೇ ನೆನಪಾಗುದು. ಈಗ ನಮ್ಮ ಪ್ರಾಂತ್ಯದಲ್ಲಿ ನಾವೆಲ್ಲರೂ ಶಿವಳ್ಳಿ ಅಂತ ಹೇಳ್ತೇವೆ. ನಾವು ಶಿವಳ್ಳಿ ಅಂತ ಹೇಳಿದ್ರೆ ಶಿವನ ಊರಿನವರು ಅಂತ. ಅದು ಬೇರೆ. ಇಲ್ಲಿ ಅನಂತೇಶ್ವರ, ಚಂದ್ರೇಶ್ವರ, ಅನಂತೇಶ್ವರ ದೇವರು ರಜತ ಪೀಠಪದಲ್ಲಿರೋದು ಅಂತ. ಅವರ ಜೊತೆ ರುದ್ರ, ರುದ್ರನಿಗೆ ಇಷ್ಟವಾದದ್ದು ಬೆಳ್ಳಿ. ಹಾಗಾಗಿ ದೇವರ ಸೇವೆ ಮಾಡ್ತಾ ಈ ರಜತ ಪೀಠದಲ್ಲೇ ರುದ್ರ ಇದ್ದಾನೆ ಅಂತ. ಹಾಗಾಗಿ ಇಲ್ಲಿ ನಾವು ವಿಶೇಷವಾಗಿ ಆ ರುದ್ರನ ಏನು ಅಭಿಪ್ರಾಯ ಉಂಟೋ ಅದನ್ನು ಜನರಿಗೆ ತಿಳಿಸಬೇಕು. ಆದಷ್ಟು ಆ ರುದ್ರನ ಆರಾಧನೆ ಮಾಡಿ ಎಲ್ಲರ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು. ಅವ ಹೇಳಿದ ಹಾಗೆ ಹರಿಯ ಮತವೇ ಹರನ ಮತ. ಹಾಗಾಗಿ ಪಾರ್ವತಿಗೂ ಕೂಡ ರಾಮ ಮಂತ್ರವನ್ನು ಉಪದೇಶ ಮಾಡಿದ್ದು ಶಿವನೇ. ಪರಮಾತ್ಮನ ಚಿಂತನೆಗೆ ಒಂದು ಅವಕಾಶ ಬೇಕು ಅಂತ. ಹಾಗೆ ತಾವೆಲ್ಲ ಕೃಷ್ಣ ಭಕ್ತರು ಸೇರಿ ಆ ಕಾರ್ಯಕ್ರಮಗಳನ್ನು ನಡೆಸಿ, ಆಗದಿದ್ದವರು ಮನೆಯಲ್ಲೇ ಜಾಗರಣೆ ಮಾಡಿ ಆ ರುದ್ರನ ಅನುಗ್ರಹಕ್ಕೆ ಪಾತ್ರ ಆಗ್ಬಹುದು ಅಂತ ಹೇಳುತ್ತಾ, ಅದರ ಜೊತೆಗೆ ಸಾಯಂಕಾಲ 5:15 ಅದರದೊಂದು ಉದ್ಘಾಟನೆ ಅಂತ. ರಾಜಾಂಗಣದಲ್ಲಿ ಕೃಷ್ಣ ಭಕ್ತರು, ಶಿವಭಕ್ತರು ಇಬ್ಬರದ್ದು ಸಮ್ಮೇಳನ ಆಗಬೇಕು ಅಂತ. ಹಾಗಾಗಿ 5:15ರಿಂದ 6 ಗಂಟೆವರೆಗೆ ಒಂದು ರುದ್ರದೇವರ ಒಂದು ಪೂಜೆ ನೆರವೇರಲಿಕ್ಕುಂಟು. ಅಲ್ಲಿಂದ 6ರಿಂದ 6:30ವರೆಗೆ ಸ್ವಾಮಿಗಳವರದಿಂದೆಲ್ಲ ಸಂದೇಶಗಳು, ಶಿವರಾತ್ರಿದಿರ್ಬೋದು, ರುದ್ರದೇವರ ಪೂಜೆಯ ಬಗ್ಗೆ ಅದೆಲ್ಲ ಶ್ರೀಗಳವರದ್ದು ಅನುಗ್ರಹ ಮಾತುಗಳಿರ್ತವೆ. 6:30ಯಿಂದ 7 ಗಂಟೆವರೆಗೆ ಪ್ರವಚನ. ನಿತ್ಯ ಕೃಷ್ಣಮಠದಲ್ಲಿ ಜ್ಞಾನಯಜ್ಞ ನಡೀತಾ ಇರುವುದರಿಂದ ಅದಕ್ಕೆ ಯಾವುದು ಬಾಧಕ ಆಗದ ಹಾಗೆ ಆ ಕಾರ್ಯಕ್ರಮ ಮುಂದುವರಿಲಿಕ್ಕುಂಟು. 7ರಿಂದ 9:30ವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕುಂಟು. ನೃತ್ಯ ಮತ್ತು ಯಕ್ಷಗಾನದಿಂದ ಮಿಳಿತವಾದಂಥ ಒಂದು ಕಾರ್ಯಕ್ರಮ. 9ವರೆಗೆ ಮತ್ತೆ ಒಂದು ರುದ್ರದೇವರದ್ದು ಪೂಜೆ. ಅಂದರೆ 5 ಸಲ ರುದ್ರದೇವರ ಪೂಜೆ ಆಗ್ಲಿಕ್ಕುಂಟು. ನಮಃ ಶಿವಾಯ ಎನ್ನುವ ಒಂದು ಪಂಚಾಕ್ಷರದ ಮಹತ್ವ ಇದ್ದದ್ರಿಂದ 5 ಬಾರಿ ಪೂಜೆಯನ್ನು ಮಧ್ಯದಲ್ಲಿ ನೆರವೇರಿಸಲಿಕ್ಕೆ ಅವಕಾಶವನ್ನು ಮಾಡಿದ್ದೇವೆ. ಕಾರಣ ಇಷ್ಟೇ, ಎಲ್ಲ ಭಕ್ತರು ಕೂಡ ದೀಪವನ್ನು ಉರಿಸಬೇಕು. ಎಳ್ಳೆಣ್ಣೆಯ ದೀಪ, ಹಾಗೆಯೇ ಎಳ್ಳು ಗಂಟಿನ ದೀಪ. ಹಾಗಾಗಿ ಶನಿಗ್ರಹಚಾರಗಳೆಲ್ಲ ಇದ್ದರೆ, ಗ್ರಹ ಬಾಧೆಗಳಿದ್ದರೆ ಅವುಗಳಿಗೆಲ್ಲ ಕೂಡ ನಿಯಾಮಕರಾದವರು ರುದ್ರದೇವರು. ಹಾಗಾಗಿ ಅವತ್ತು ಅವರ ಆರಾಧನೆ ಮಾಡಿದರೆ ಅಂತಹ ಗ್ರಹಚಾರ ದೋಷಗಳು ಪರಿಹಾರ ಆಗಬೇಕು ಅಂತ. ಹಾಗೆ 10ರಿಂದ 11 ಗಂಟೆಗೆ ಹೆರ್ಗ ರವೀಂದ್ರ ಭಟ್ ಅವರಿಂದ ಒಂದು ರುದ್ರದೇವರ ಬಗ್ಗೆ ಪ್ರವಚನ. ಯಾಕೆ ಕೇಳಿದರೆ ಇದು ಶೈವ ವೈಷ್ಣವ ಕ್ಷೇತ್ರ. ಹಾಗಾಗಿ ಉಡುಪಿಗೆ ಹೆಸರು ಬಂದದ್ದೇ ಈ ಚಂದ್ರೇಶ್ವರನಿಂದ. ಚಂದ್ರಮೌಳೀಶ್ವರ ದೇವರು ತಾನು ತಪಸ್ಸನ್ನು ಮಾಡಿ ತನಗೆ ಬಂದಂತಹ ಕ್ಷಯರೋಗಕ್ಕೆ ಪರಿಹಾರವನ್ನು ಕಂಡುಕೊಂಡವರು. ನಮಗೆಲ್ಲರಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಉಂಟೆ, ಆರೋಗ್ಯದಿರ್ಬೋದು, ಮಾನಸಿಕವಾದ ಸಮಸ್ಯೆಗಳಿರ್ಬೋದು. ಅವುಗಳಿಗೆಲ್ಲ ಪರಿಹಾರ ಆಗುವ ಕ್ಷೇತ್ರ ಯಾವುದು ಕೇಳಿದರೆ ನಮ್ಮ ಈ ಉಡುಪಿ ಕ್ಷೇತ್ರ, ರಜತಪೀಠಪುರ ಅಂತ. ಆದರೆ ನಾವು ಅದನ್ನೆಲ್ಲ ಮರೆತು ಬಿಟ್ಟಿದ್ದೇವೆ. ಈಗ ಏನಾಗಿದೆ ಕೇಳಿದರೆ, ಕೃಷ್ಣ ಬಂದ ಮೇಲೆ ರುದ್ರದೇವರನ್ನು ಮರೆಯುವಂತಹ ಪರಿಸ್ಥಿತಿ ಬಂದಿದೆ. ಅಲ್ಲ, ಅವರು ಅಜ್ಜ ಮೊಮ್ಮಗನ ಒಂದು ಸಂಬಂಧ. ಹಾಗಾಗಿ ಕೃಷ್ಣ ಭಗವಂತ, ಆ ಭಗವಂತ ನಮಗ ಬ್ರಹ್ಮದೇವರು, ಬ್ರಹ್ಮದೇವರ ಮಗನಾಗಿ ಬಂದವನು ರುದ್ರದೇವರು. ಹಾಗಾಗಿ ಹರಿಹರರಿಗೆ ಒಳ್ಳೆಯ ಸಖ್ಯ. ಇದನ್ನು ಮತ್ತೆ ಜಗತ್ತಿಗೆ ನಾವು ತೋರಿಸಿಕೊಡಬೇಕು, ಗುರು ಸ್ಥಾನದಲ್ಲಿ ಇರುವವರು. ಹಾಗೆ ಅದರದೆಲ್ಲ ಮಹತ್ವವನ್ನು ಕೊಡುವುದಕ್ಕೋಸ್ಕರ ಜ್ಞಾನಯಜ್ಞ ನಡೀಲಿಕ್ಕುಂಟು 10ರಿಂದ 11 ಗಂಟೆವರೆಗೆ. 11ರಿಂದ 12ವರೆಗೆ ರುದ್ರ ಪಾರಾಯಣ. ಓಂ ನಮೋ ಭಗವತೆ ರುದ್ರಾಯ ಎನ್ನುವಂತಹ ರುದ್ರ ಸೂಕ್ತಗಳು, ಹಾಗೆ ವಿಷ್ಣು ಸಹಸ್ರನಾಮ. ಯಾಕೆ ಕೇಳಿದರೆ ಆ ಸಹಸ್ರನಾಮಗಳಿಗೆ ವಾಸುದೇವ ಸಹಸ್ರನಾಮವನ್ನೆಲ್ಲ ಪದ್ಮಪುರಾಣದಲ್ಲಿ ಹೇಳಿದ್ದೇ ರುದ್ರದೇವರು. ಗೋಪೀಧಾರಣೆ ಹೇಗೆ ಮಾಡಬೇಕು, ವೈಷ್ಣವ ಚಿಹ್ನೆಗಳನ್ನು ಏನು ಮಾಡಬೇಕು ಅಂತ ಹೇಳಿದವರೇ ವೈಷ್ಣವಾನಾಂ ಯಥಾಶಂಭು ಅಂತ ಹೇಳಿ ಆ ಭಗವಂತ. ಹಾಗಾಗಿ ರುದ್ರದೇವರು ಅವರು ಹೇಳಿದ ಯಾವ ಉಪದೇಶ ಉಂಟು ಅವುಗಳದ್ದು ಬಿತ್ತರಿಕೆ ಆಗಬೇಕು ಎನ್ನುವ ದೃಷ್ಟಿಯಿಂದ ಅದು 11ರಿಂದ 12ವರೆಗೆ ಅಂತ ಪಾರಾಯಣಗಳು ನಡೀಲಿತ್ತದೆ. ಮತ್ತೆ ಮಧ್ಯದಲ್ಲಿ ಪೂಜೆಯಾಗಿ ಮತ್ತೆ 12:30ರಿಂದ 2:30ವರೆಗೆ ಭಜನಾ ಕಾರ್ಯಕ್ರಮ. ಜನಸಾಮಾನ್ಯರು ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಎನ್ನುವ ದೃಷ್ಟಿಯಿಂದ
ಕುಳಿತು ಭಜನೆ ಮಾಡುವಂಥದ್ದು ಅಥವಾ ಸಂಗೀತ ಕಾರ್ಯಕ್ರಮಗಳು ಇತ್ಯಾದಿಗಳೆಲ್ಲ ಇರ್ತದೆ. 2:30ಯಿಂದ ಮತ್ತೆ ಮಧ್ಯದಲ್ಲಿ ಪೂಜೆ ಆಗ್ತದೆ 2:30ಗೆ. 2:30ಯಿಂದ ಮತ್ತೆ 4 ಗಂಟೆಗೆ ಕುಣಿತ ಭಜನೆ. ಯಾಕೆ ಹೇಳಿದ್ರೆ ನಿದ್ದೆ ಬರುವ ಕಾಲ. ರುದ್ರದೇವರು ತಾನು ತಾಂಡವಾಡಿಕೊಂಡು ಭಗವಂತನನ್ನು ಮೆಚ್ಚಿಸುವ ಪ್ರದೋಷ ಕಾಲದಲ್ಲಿ ಕುಣಿದಾಡಿದವರು ರುದ್ರದೇವರು. ಹಾಗಾಗಿ ಕುಣಿದರೆ ಒಲಿವೆ ನಾನಿ ನಮಗೆಂಬ ಅಂತ ಹೇಳುವ ದೃಷ್ಟಿಯಿಂದ ಅಂತಹ ಕುಣಿತ ಭಜನೆಯನ್ನು ಇಟ್ಟಿದ್ದೇವೆ 4 ಗಂಟೆವರೆಗೆ. ಮತ್ತೆ 4ರಿಂದ 5:30ವರೆಗೆ ಮತ್ತೆ ರುದ್ರಪಾರಾಯಣ, ವಿಷ್ಣು ಸಹಸ್ರನಾಮ ಇತ್ಯಾದಿಗಳೆಲ್ಲ ಇರ್ತದೆ. ಮಧ್ಯದಲ್ಲಿ 5 ಸಲ ಪೂಜೆ ಇರುವಾಗ ಭಕ್ತಾಭಿಮಾನಿಗಳೆಲ್ಲ ಬಂದು ಕೂಡ ದೀಪವನ್ನು ಉರಿಸುವ ಮೂಲಕ, ಬಿಲ್ವ ಪತ್ರೆಯನ್ನು ಅರ್ಪಿಸುವ ಮೂಲಕ, ತುಳಸಿಯನ್ನು ಅರ್ಪಿಸುವ ಮೂಲಕ ಹರಿಹರರ ಇಬ್ಬರ ಅನುಗ್ರಹ ಆಗಬೇಕು ಅಂತ. ಬೇರೆ ಕಡೆ ಹೋದ್ರೆ ಒಬ್ಬರ ಅನುಗ್ರಹ ಆಗತ್ತೆ, ಇಲ್ಲಿ ಬಂದ್ರೆ ಇಬ್ಬರ ಅನುಗ್ರಹವೂ ಆಗತ್ತೆ. ಹಾಗಾಗಿ ಅಂತಹ ಆಚಾರ್ಯ ಮಧ್ವರ ಸಂದೇಶ ಏನು ಕೇಳಿದ್ರೆ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಎನ್ನುವಂಥ ಒಂದು ಸಂದೇಶ ಇತ್ತು. ಜೊತೆಗೆ ರುದ್ರದೇವರಿಗೂ ಕೂಡ ಗೌರವದ ಸ್ಥಾನವನ್ನು ಕೊಟ್ಟವರು, ಗುರುಗಳ ಸ್ಥಾನ. ಹಾಗಾಗಿ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಅಂತ, ಮೋಕ್ಷಕ್ಕೆ ಹೋಗಬೇಕು ಕೇಳಿದ್ರೆ ರುದ್ರದೇವರ ಅನುಗ್ರಹ ಆಗಲೇಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಅಂತಹ ಪಂಚಾಕ್ಷರ ಜಪವನ್ನು ಕೂಡ ಈ ಉಡುಪಿಯ ಜನ, ಶಿವಳ್ಳಿಯವರು ಖಾಯಾಮಾಗಿ ನಿತ್ಯ ಗಾಯತ್ರಿ, ಅಷ್ಟಾಕ್ಷರ, ಪಂಚಾಕ್ಷರ ಅಂತ 3 ಮಾಡ್ತಾ ಇದ್ದಾರೆ. ಆದರೆ ಹೊರಗಿನ ಜಗತ್ತಿಗೆ ಇದು ಗೊತ್ತಿಲ್ಲ. ಈ ಸಲ ಅಂತೂ ರಾತ್ರಿಯಿಂದ ಬೆಳಗ್ಗೆ, ಬೆಳಗ್ಗೆಯಿಂದ ರಾತ್ರಿ ಅಂತ ಹೀಗೆ ಸಾಯಂಕಾಲ 6 ಗಂಟೆಯಿಂದ ಬೆಳಗಿನ 6 ಗಂಟೆವರೆಗೆ ಇಂತಹ ಹರಿನಾಮ ಸಂಕೀರ್ತನೆಯ ಜೊತೆಗೆ ರುದ್ರದೇವರ ಚಿಂತನೆ ಮಾಡೋದ್ರಿಂದ ಸಪರಿವಾರವಾಗಿ ಎಲ್ಲರ ಆರಾಧನೆಯೂ ಕೂಡ ಕೃಷ್ಣ ಮಠದಲ್ಲಿ ನಡೀತದೆ ಅಂತ ಎಲ್ಲ ಸಮಸ್ತೆಗೂ ಜನತೆಗೂ ಗೊತ್ತಾಗಬೇಕು ಎನ್ನುವ ಒಂದು ಆಶಯದಿಂದ ತಾವೆಲ್ಲರೂ ಕೂಡ ಬರಬೇಕು, ಭಕ್ತಾಭಿಮಾನಿಗಳು ಬರಬೇಕು. ನಮಗೆ ಅಂಟಿದಂತಹ ಯಾವುದಾದ್ರೂ ದೋಷಗಳಿದ್ರೆ ಅದೆಲ್ಲ ಪರಿಹಾರ ಆಗಬೇಕು. ರುದ್ರದೇವರ ಮೂಲಕ ಲೋಕ ರಾಷ್ಟ್ರಕ್ಕೆ ಕ್ಷೇಮ ಆಗಬೇಕು ಎನ್ನುವ ಒಂದು ಚಿಂತನೆಯಿಂದ ತಾವೆಲ್ಲ ಆಗಮಿಸಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ.